ನಟ, ನಿರ್ದೇಶಕ, ನಿರ್ಮಾಪಕ ದಿಲೀಪ್ ರಾಜ್ಗೆ ಅವರ ಆಪ್ತರು, ಸಂಬಂಧಿಕರು ಹಾಗೂ ಚಿತ್ರರಂಗದ ಸ್ನೇಹಿತರು ಕಣ್ಣೀರಿನ ವಿದಾಯ ಹೇಳಿದ್ದಾರೆ. ಅವರ ಫಾರ್ಮ್ ಹೌಸ್ನಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೀತಾ ಇದೆ. ಲಿಂಗಾಯತ ಸಂಪ್ರದಾಯದಂತೆ ಈ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗ್ತಾ ಇದೆ. ದಿಲೀಪ್ ರಾಜ್ ಕುಟುಂಬಸ್ಥರು, ಆಪ್ತರು, ಸ್ನೇಹಿತರ ಆಕ್ರಂದನ ಇದೇ ಸಂದರ್ಭದಲ್ಲಿ ಮುಗಿಲು ಮುಟ್ಟಿದೆ. ರಾಮನಗರ ಬಳಿಯ ತೋಟದ ಬಳಿ ಅವರ ಅಂತ್ಯ ಸಂಸ್ಕಾರ ನಡೀತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಅವರ ಅಂತ್ಯ ಸಂಸ್ಕಾರದ ಕ್ಷಣಗಳನ್ನು. ಆಪ್ತರು, ಸ್ನೇಹಿತರು ಹಾಗೂ ಚಿತ್ರರಂಗ ಜೊತೆಗೆ ಕಿರುತೆರೆಯ ಸ್ನೇಹಿತರು, ಕಲಾವಿದರು ಅವರಿಗೆ ಅಶ್ರುತರ್ಪಣ ಸಲ್ಲಿಸ್ತಾ ಇದ್ದಾರೆ. ನೋಡಿದ್ರೆ ಒಂಚೂರು ಮುಂದೆ ಹೋಗಿ ಯಾಕಂದ್ರೆ ಒಂಚೂರು ಒಳಗಡೆ ಬನ್ನಿ ಅಮ್ಮ, ಬನ್ನಿ ಅಕ್ಕ, ಆ ಕಡೆಯಿಂದ ಬನ್ನಿ ಅಕ್ಕ, ಅಲ್ಲಿಂದ ಬನ್ನಿ ಅಮ್ಮ, ಅಲ್ಲಿಂದ ಬಂದು ಹೋಗಿ ಬನ್ನಿ ಬನ್ನಿ ಅಮ್ಮ, ಬನ್ನಿ ಒಂಚೂರು ಆ ಕಡೆ ಹೊಂಟು ಹೋಗೋಣ. ನೋಡಿದ್ರೆ ನಡೀದೆ ಅಕ್ಕ, ನಡೀದೆ ಚೂರು ನೋಡಿದ್ರೆ ಮುಂದೆ ನಡೀದೆ ಅಕ್ಕ, ನೋಡಿದ್ರೆ ಅದೇ ನಿಮ್ದು ನಟ, ನಿರ್ಮಾಪಕ, ನಿರ್ದೇಶಕ ದಿಲೀಪ್ ರಾಜ್ ಅವರ ಅಂತ್ಯ ಸಂಸ್ಕಾರದ ನೇರ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಲಿಂಗಾಯತ ಸಂಪ್ರದಾಯದಂತೆ ಅವರದೇ ಫಾರ್ಮ್ ಹೌಸ್ನಲ್ಲಿ ಇವತ್ತು ಅಂತ್ಯ ಸಂಸ್ಕಾರ ನಡೀತಾ ಇದೆ. ನಿಜವಾಗಲೂ ಕಿರುತೆರೆ ರಂಗಕ್ಕೆ ದೊಡ್ಡ ಶಾಕ್ ಇವತ್ತು ಬೆಳಗ್ಗೆ ಆಗಿದ್ದದ್ದು. ಯಾಕೆ ಅಂತಂದರೆ ಗಣ್ಯರು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಅಷ್ಟು ಎನರ್ಜಿ ಇತ್ತು, ಅಷ್ಟು ಲವಲವಿಕೆಯಿಂದ ಇರ್ತಾ ಇದ್ದ, ಅಷ್ಟು ಹಸನ್ಮುಖಿಯಾಗಿರ್ತಾ ಇದ್ದ. ಈ ರೀತಿಯಾಗಿ ಆಗಿದೆ ಅನ್ನೋದು ನಂಬೋಕೆ ಸಾಧ್ಯವಿಲ್ಲ. ಯಾವತ್ತು ಇಂಥ ಒಂದು ಸುದ್ದಿ, ಅದು ಇಷ್ಟು ಬೇಗ ಇಂಥ ಒಂದು ಬರಸಿಡಿಲಂತಹ ಸುದ್ದಿ ಬಂದಪಡಿಸುತ್ತೆ ಅಂತ ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಅಂತ ಹೇಳಿ ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ಅವರ ಪಾರ್ಥಿವ ಶರೀರದ ದರ್ಶನದ ವೇಳೆ, ಅಂತಿಮ ದರ್ಶನದ ವೇಳೆ ಭಾವುಕರಾಗಿರುವಂಥ ಸ್ನೇಹಿತರನ್ನು, ಆಪ್ತರನ್ನು ಗಮನಿಸ್ತಾ ಇದ್ದೀರಿ. ಅರುಣ್ ಸಾಗರ್, ಲತಾ ಹಂಸಲೇಖ, ಅನು ಪ್ರಭಾಕರ್ ಇವರೆಲ್ಲರೂ ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಇತ್ತೀಚೆಗೆ ಕಿರುತೆರೆಯಲ್ಲಿ ಒಂದು ದೊಡ್ಡ ಛಾಪನ್ನು ಮೂಡಿಸಿದರು ದಿಲೀಪ್ ರಾಜ್ ಅವರು. ಹಿಟ್ಲರ್ ಕಲ್ಯಾಣ ಅನ್ನುವಂಥ ಸೀರಿಯಲ್ನ ಮುಖೇನ ಮನೆ ಮಾತಾಗಿದ್ದರು. ಅದರ ಜೊತೆಗೆ ಅವ್ರದ್ದೇ ಒಂದು ಪ್ರೊಡಕ್ಷನ್ ಹೌಸ್ನಿಂದ ಹಲವಾರು ಜನಪ್ರಿಯ ಸೀರಿಯಲ್ಗಳನ್ನು ಅವರು ಹೊರತಂದಿದ್ದರು. ಎಷ್ಟೋ ಜನರಿಗೆ ಅವಕಾಶವನ್ನು ಕೊಟ್ಟು ಇವತ್ತಿಗೆ ಅವರೆಲ್ಲರೂ ಕೂಡ ಕಿರುತೆರೆಯಲ್ಲಿ ಒಂದು ಛಾಪನ್ನು ಮೂಡಿಸೋ ರೀತಿ ಮಾಡಿದಂಥ ಒಂದು ಶ್ರೇಯ ಖಂಡಿತವಾಗ್ಲೂ ದಿಲೀಪ್ ರಾಜ್ ಅವರಿಗೆ ಸಲ್ಲುತ್ತೆ. ಚಿತ್ರರಂಗದಲ್ಲಿ ಮೊದಲನೇದಾಗಿ ತಮ್ಮ ಲಕ್ಕನ್ನು ಟ್ರೈ ಮಾಡ್ತಾರೆ, ತಕ್ಕ ಮಟ್ಟಿಗೆ ಹೆಸರನ್ನು ಮಾಡ್ತಾರೆ. ಬಟ್ ನಿರೀಕ್ಷೆ ಮಾಡಿದಂಥ ಹಿಟ್ಗಳು ಯಾವುದೂ ಕೂಡ ಸುದೀರ್ಘವಾಗಿ ಅವರ ಕೈ ಹಿಡಿಲಿಲ್ಲ. ಗಾನ ಬಜಾನ ಅನ್ನುವಂಥ ಸಿನಿಮಾದಲ್ಲಿ ಇವರ ಪಾತ್ರ ಮನೆ ಮಾತಾಗಿತ್ತು. ಒಂದು ಮ್ಯೂಸಿಕಲ್ ಹಿಟ್ ಆ ಸಿನಿಮಾ. ಆ ಸಿನಿಮಾದಲ್ಲಿ ತರುಣ್ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ತಾರೆ, ಸೆಕೆಂಡ್ ಲೀಡ್ ಆಗಿ ಆ್ಯಕ್ಟ್ ಮಾಡ್ತಾರೆ, ದೊಡ್ಡ ಛಾಪನ್ನು ಮೂಡಿಸ್ತಾರೆ ಚಿತ್ರರಂಗದಲ್ಲಿ. ಅದಾದ ನಂತರ ಅಂಥ ಯಾವುದೇ ಒಂದು ದೊಡ್ಡ ಮಟ್ಟದ ಹೆಸರನ್ನು ತಂದುಕೊಡುವಂಥ ಅಥವಾ ಸಕ್ಸಸ್ಸನ್ನು ತಂದುಕೊಡುವಂಥ ಸಿನಿಮಾಗಳು ಇವರ ಕೈ ಹಿಡಿಲಿಲ್ಲ. ಅವಕಾಶಗಳ ಕೊರತೆ ಆಯಿತು. ಆಗ ಮತ್ತೊಮ್ಮೆ ಅವರು ಮುಖ ಮಾಡಿದ್ದು ಕಿರುತೆರೆಗೆ. ಅವರ ಕಮ್ಬ್ಯಾಕ್ ಸ್ಟೋರಿ ನಿಜವಾಗ್ಲೂ ರೋಚಕ. ಯಾಕೆ ಅಂದರೆ ಫೀನಿಕ್ಸ್ ರೀತಿ ಎದ್ದು ಬಂದಿತ್ತು. ನಟ ರವಿಶಂಕರ್ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಯಾವ ಮಟ್ಟಿಗೆ ಅವರು ಜೀವನದಲ್ಲಿ ಆರ್ಥಿಕವಾಗಿ ಕುಗ್ಗು ಹೋಗಿದ್ರು ಅಂತಂದರೆ ತಮ್ಮ ಬಳಿ ಇರುವಂಥ ಕಾಸ್ಟ್ಲಿ ಪರ್ಫ್ಯೂಮ್ಗಳನ್ನ, ಕಾಸ್ಟ್ಲಿ ವಾಚ್ಗಳನ್ನು ಯಾರಾದರೂ ಇದ್ದರೆ ನೋಡು, ತಗೊಳ್ಳೋರಿದ್ದರೆ ನೋಡು ಅಂತ ಹೇಳಿ ಅದನ್ನು ಮಾರಾಟ ಮಾಡಿ ತಕ್ಕ ಮಟ್ಟಿಗೆ ಸುಧಾರಿಸ್ಕೊಂಡು ನಂತರ ಫೀನಿಕ್ಸ್ನಂತೆ ಅವರು ಎದ್ದು ಬರ್ತಾರೆ ಕಿರುತೆರೆ ರಂಗದಲ್ಲಿ. ಇದಾದ ನಂತರ ಹಿಂದಿರುಗಿ ನೋಡಿದ್ದೇ ಇಲ್ಲ. ಇನ್ಫ್ಯಾಕ್ಟ್ ಇವತ್ತಿನ ದಿನದವರೆಗೂ ಕೂಡ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗಿ ಇವರ ಪ್ರೊಡಕ್ಷನ್ ಬೆಳೆಯುತ್ತೆ. ಅದರ ಜೊತೆಗೆ
ಹಿಟ್ಲರ್ ಕಲ್ಯಾಣ ಅನ್ನುವಂಥ ಒಂದು ಜನಪ್ರಿಯ ಸೀರಿಯಲ್ ಪ್ರತಿಯೊಬ್ಬರ ಮನಗಳನ್ನು ತಲುಪುತ್ತೆ, ದೊಡ್ಡ ಹೆಸರಾಗುತ್ತೆ, ಖ್ಯಾತಿಯನ್ನು ಗಳಿಸುತ್ತೆ ಆ ಒಂದು ಸೀರಿಯಲ್. ಆ ಸೀರಿಯಲ್ನ ಲೀಡಾಗಿ ದಿಲೀಪ್ ರಾಜ್ ನಟನೆ ಮಾಡ್ತಾ ಇದ್ರು. ಹಿಟ್ಲರ್ ಕಲ್ಯಾಣ ದಿಲೀಪ್ ರಾಜ್ರನ್ನು ಕರ್ನಾಟಕದ ಪ್ರತಿಯೊಂದು ಮನೆಗೂ ತಲುಪಿಸಿತ್ತು. ಆದರೆ ವಿಧಿಯಾಟ ನೋಡಿ, ಇವತ್ತು ಬೆಳಗ್ಗೆ ಹೃದಯಾಘಾತದಿಂದ ಅವರು ಸಾವನ್ನಪ್ಪಿದ್ದಾರೆ. ನಿನ್ನೆ ರಾತ್ರಿ ಅವರಿಗೆ ಎದೆ ನೋವು ಕಾಣಿಸ್ಕೊಂಡಿತ್ತಂತೆ. ಅದರ ಬಗ್ಗೆ ಅವರ ಪತ್ನಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಯಾಕೋ ಎದೆ ನೋಯ್ತಾ ಇದೆಯಲ್ಲ ಅಂತ. ಆಗ ಅವರೇ ನಾಳೆ ಬೆಳಗ್ಗೆ ಒಂದು ಸರ್ತಿ ಚೆಕಪ್ ಹೋಗೋಣ ಅಂತ ಹೇಳಿದ್ರಂತೆ. ಆದರೆ ದುರಾದೃಷ್ಟವಶಾತ್ ಇವತ್ತು ಬೆಳಗ್ಗೆ ತೀವ್ರವಾದಂಥ ಹೃದಯಾಘಾತವಾಗಿ ಅವರು ಸಾವನ್ನಪ್ಪಿದ್ದಾರೆ. ಸೊ ಬೆಂಗಳೂರಿನಲ್ಲಿರುವಂಥ ಅವರ ಮನೆ ಏನಿದೆ, ಸುಬ್ರಹ್ಮಣ್ಯಪುರ ಬಳಿ ಇರುವಂಥ ಅವರ ಸ್ವಗೃಹ, ಅಲ್ಲಿಂದ ಈಗ ಪಾರ್ಥಿವ ಶರೀರವನ್ನು ರಾಮನಗರದಲ್ಲಿರುವಂಥ ಅವರ ಫಾರ್ಮ್ ಹೌಸ್ಗೆ ತೆಗೆದುಕೊಂಡು ಹೋಗಲಾಗಿದೆ. ಅಲ್ಲಿ ಅಂತಿಮ ವಿಧಿವಿಧಾನ ನಡೀತಾ ಇದೆ. ತಾನು ಈ ಲೋಕವನ್ನು ಬಿಟ್ಟು ಹೋದಂತಹ ಸಂದರ್ಭದಲ್ಲಿ ಎಷ್ಟು ಜನ ತನಗಾಗಿ ಅಥವಾ ತನ್ನ ಅಗಲಿಕೆಗೆ ನೋವನ್ನು ವ್ಯಕ್ತಪಡಿಸ್ತಾರೆ, ಸಂತಾಪ ಸೂಚಿಸ್ತಾರೆ, ಅಳ್ತಾರೆ. ಅದರ ಮೇಲೆ ಆ ವ್ಯಕ್ತಿ ಶ್ರೀಮಂತನ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ನೋಡಿ, ನಟ ದಿಲೀಪ್ ರಾಜ್ ಅವರು ಅಂಥ ವಿಷಯದಲ್ಲಿ ಹೇಳಬೇಕು ಅಂದರೆ ದೊಡ್ಡ ಶ್ರೀಮಂತ, ಹೃದಯ ಶ್ರೀಮಂತಿಕೆ ಇದ್ದಂಥ ವ್ಯಕ್ತಿ. ಹಾಗಾಗಿ ಚಿತ್ರರಂಗದ ಗಣ್ಯರು, ಕಿರುತೆರೆ ಕಲಾವಿದರು, ಕಿರುತೆರೆಯ ಅತ್ಯಂತ ಸ್ಟಾರ್ ನಟರು ಅಥವಾ ಸ್ಟಾರ್ಗಳು ಅಂತ ಏನು ಕರೆಸ್ಕೊಳ್ತಾರೆ, ಅವರೆಲ್ಲರೂ ಇವತ್ತು ಇವ್ರನ್ನ ನೆನಪು ಮಾಡಿಕೊಂಡು ಭಾವುಕರಾಗಿ ಗಳಗಳನೆ ಹತ್ತಿದ್ದಾರೆ. ಇದು ನಿಜವಾಗ್ಲೂ ಸಾಧನೆ ಅಂತಂದರೆ, ಯಾಕಂದರೆ ದಿಲೀಪ್ ರಾಜ್ ಅವರ ಕಷ್ಟವನ್ನು, ಆ ಕಷ್ಟದ ದಿನಗಳನ್ನು ಪ್ರತಿಯೊಬ್ಬರು ಕೂಡ ಹತ್ತಿರದಿಂದ ನೋಡಿದ್ದಾರೆ. ನೋಡಿ, ಸಿಕೈ ಚಂದ್ರ ಅವರಿದ್ದರು, ನಿರೂಪಕಿ ಅನುಶ್ರೀ ಅವರಿದ್ದರು, ವಿಜಯ ರಾಘವೇಂದ್ರ, ಲತಾ ಹಂಸಲೇಖ, ಸುನೇತ್ರಾ ಪಂಡಿತ್, ಖ್ಯಾತ ಹಿರಿಯ ನಟಿ ಅಭಿನಯ ಅವರು, ಇವರೆಲ್ಲರೂ ಕೂಡ ಆಪ್ತ ಸ್ನೇಹಿತನನ್ನು ಕಳ್ಕೊಂಡಿದ್ದೀವಿ ಅನ್ನುವಂಥ ದುಃಖದ ಜೊತೆಗೆ ಇಂಥ ವ್ಯಕ್ತಿ ಮತ್ತೊಮ್ಮೆ ಬರೋದಿಲ್ವಲ್ಲ ಅಂಥ ಒಂದು ದೊಡ್ಡ ಕೊರಗು ಕೂಡ ಅವರಲ್ಲಿದೆ. ಪ್ರತಿಯೊಬ್ಬರ ಜೊತೆ ಕೂಡ ಅಷ್ಟೇ ಆಪ್ತತೆಯಿಂದ ಬೆರಿತಾ ಇದ್ದಂಥ ನಟ. ಒಂದು ರೀತಿ ಇಂಡಸ್ಟ್ರಿಯಲ್ಲಿ ಒಬ್ಬ ಜೆಂಟಲ್ ಮ್ಯಾನ್ ಅನ್ನುವಂಥ ಟ್ಯಾಗ್ಲೈನನ್ನು ಗಳಿಸಿರುವಂಥ ನಟ. ಆದರೆ ಇವತ್ತು ಅವರು ಇಹಲೋಕ ತ್ಯಜಿಸಿದ್ದಾರೆ. ಇವತ್ತು ಬೆಳಗ್ಗೆ ತೀವ್ರ ಹೃದಯಾಘಾತದಿಂದ ಅವರು ಸಾವನ್ನಪ್ಪಿದ್ದಾರೆ. ಒಂದು ರೀತಿ ಕಿರುತೆಯ ಎಲ್ಲ ನಟರಿಗೂ ಜೊತೆಗೆ ಗಣ್ಯರಿಗೂ ದೊಡ್ಡ ಶಾಕ್. ಒಂದು ವಾರದ ಹಿಂದೆ ಮೀಟ್ ಮಾಡಿದ್ವಿ, 15 ದಿನಗಳ ಹಿಂದೆ ಮೀಟ್ ಮಾಡಿದ್ವಿ, ಮೊನ್ನೆ ತಾನೇ ಮೀಟ್ ಮಾಡಿದ್ವಿ. ಈ ರೀತಿಯಾಗಿ ಆಗುತ್ತೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅಷ್ಟು ಹಸನ್ಮುಖಿಯಾಗಿದ್ದ, ಅಷ್ಟು ಎನರ್ಜೆಟಿಕ್ ಆಗಿದ್ದ. ದೊಡ್ಡ ಶಾಕ್ ಇದೆ. ಸ್ಟೋರಿ ಮಾಡೋಣ ಅಂತ ಹೇಳಿದ್ರು. ಅಪ್ಪ ರೋಹಿತ್ ಸರ್, ಅಪ್ಪ ರೋಹಿತ್ ಸರ್ ಸ್ಟೋರಿ ಮಾಡೋ, ಸ್ಟೋರಿ ಮಾಡಕ್ ಬಂದಿದ್ದಾರೆ ನೋಡೋರು. ಅಪ್ಪ ರೋಹಿತ್ ಸರ್ ಸ್ಟೋರಿ ಮಾಡಕ್ ಬಂದಿದ್ದಾರಪ್ಪ. ಅಪ್ಪ ನೋಡೋ, ಅವರು ಸ್ಟೋರಿ ಮಾಡ್ತಾರೆ. ನಿಮ್ ಕಲೆಕ್ಷನ್ಸ್ ಅದು ಚಾಟ್ ಜಿಪಿಟಿ ಕೇಳ್ತಲೇನು ಸ್ಟೋರಿ ಮಾಡಕ್ ಬಂದಿದ್ದಾರೆ. ರೋಹಿತ್ ಸರ್ ಬಂದಿದ್ದಾರೆ. ರೋಹಿತ್ ಸರ್ ಯಾರು ವಿಡಿಯೋ ಮಾಡ್ತಾ ಇದ್ದೀರಾ? ಏನಕ್ಕೆ? ಯಾರು ಬೇಡ ಹೋಗಿ ಸರ್, ಬನ್ನಿ ಸರ್, ಸ್ಟೋರಿ ಬನ್ನಿ. ನೋಡಿ ಸರ್, ನಾನು ಕೇಳಲ್ಲ, ಬೇಕು ನನಗೆ ಬರ್ಬೇಕಿವಲ್ಲ ಅಷ್ಟೇ. ನಾನು ಯಾರು ಕೇಳಲ್ಲ. ಒಂದು ನಿಮಿಷ ನಾನು ಹೇಳ್ತೇನೆ, ಒಂದೇ ಒಂದು
ಏನ್ ಗೊತ್ತಾ ಚಿನ್ನಾರಿ ನೋಡಿಲ್ಲಿ ಹೇಳಿ ಸರ್ ನಾವು ಅವನ್ನ ಬಿಟ್ಟಿರ್ತೀನದರಲ್ಲಿ ಸರ್ ನೀವು ಹೇಳಿ ಸರ್ ಅವನೊಂದು ಹೇಳಿ ಸರ್ ಮಗು ಏನ್ ಗೊತ್ತಾ ನೋಡಿಲ್ಲಿ ಕೇಳಿ ಲಾಸ್ಟಲ್ಲಿ ಅವ್ರು ಏನ್ ಮಾಡ್ತಾರೆ ಈ ಸೆಡೆ ತಿಕ್ಕೊಂಡು ಮಾಡ್ತಾರೆ ನಿನಗೆ ಕಿಚ್ಚಾಕದು ನೀ ಲಾಸ್ಟಲ್ಲಿ ಅವ್ರು ನೋಡ್ಬೇಕಲ್ಲ ಹೇಳಿ ಸರ್ ನಾವು ಅವನ್ನ ಬಿಟ್ಟಿರ್ತೀನದರಲ್ಲಿ ಸರ್ ನೀವು ಹೇಳಿ ಸರ್ ಅವನೊಂದ್ಸತಿ ಹೇಳಿ ಸರ್ ನೀ ಲಾಸ್ಟ್ವರೆಗೆ ಅವ್ರು ನೋಡ್ಬೇಕಲ್ಲ ಅದಕ್ಕಂತ ನಾನು ಹಿಂಗಿರೋದು ಅದು ಕಿಚ್ಬಾರ್ದಮ್ಮ ಕಿಚ್ಬಾರ್ದು ಆಮೇಲೆ ನೋಡೋಣ ಇವಾಗ ಕಿಚ್ಬಾರ್ದೆಲ್ಲ ಟೆನ್ಷನ್ ಮಾಡ್ಕೋಬೇಡ ಟೆನ್ಷನ್ ಮಾಡ್ಕೋಬೇಡ ಕಿಳಿಸ್ತಾ ಇಲ್ಲ ಪ್ರಾಮಿಸ್ ಹೊಟ್ಟೆ ಉರಿತಾ ಇದೆ ನನಗೆ ಏನ್ ಗೊತ್ತಾ ಇವಾಗ ಈ ದೃಶ್ಯವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ನಮ್ಮ ಮನಸ್ಸು ಎಷ್ಟು ಘಾಸಿಗೊಳಗಾಗುತ್ತೆ ಅಂತಂದರೆ ನೋಡಿ, ಅವರ ಧರ್ಮಪತ್ನಿ ಅಲ್ಲಿ ಯಾರೋ ಅವರ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಹುಶಃ ಅವರ ಮುಂಚೆ ಹೇಳಿರಬೇಕು, ಅವ್ರು ಬಂದಿದ್ದಾರೆ ಸ್ಟೋರಿ ಮಾಡಬೇಕು ಅಂತ ಅವ್ರ ಜೊತೆ ಈ ರೀತಿ ಪ್ಲ್ಯಾನಿಂಗ್ ನಡೀತಾ ಇತ್ತೋ ಏನು. ಸೊ ಅವರು ಅಂತಿಮ ದರ್ಶನಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರ ಪತ್ನಿಯ ಆ ಮೂಮೆಂಟ್ ಇದೆಯಲ್ಲ, ನಿಜವಾಗ್ಲೂ ಯಾರೇ ನೋಡಿದ್ರೂ ಕೂಡ ತುಂಬ ದೊಡ್ಡ ನೋವಾಗುತ್ತೆ, ದೊಡ್ಡ ಶಾಕ್. ಯಾಕೆ ಅಂತಂದರೆ ನಿನ್ನೆ ನೈಟ್ ಇನ್ಫ್ಯಾಕ್ಟ್ ಮೂಲಗಳ ಮಾಹಿತಿಯ ಪ್ರಕಾರ ಎದೆ ನೋವ್ತಾ ಇದೆ ಅಂತ ಹೇಳಿ ಅವರ ಪತ್ನಿ ಬಳಿ ಹೇಳಿದ್ರಂತೆ. ಸೊ ಆಗ ಅವರೇ ಖುದ್ದಾಗಿ ಇಲ್ಲ ನಾಳೆ ಬೆಳಗ್ಗೆ ಚೆಕಪ್ ಹೋಗೋಣ ಬಿಡು ಅಂತ ಹೇಳಿದ್ರಂತೆ. ಬಹುಶಃ ತಡರಾತ್ರಿ ಆಗಿತ್ತು ಅನ್ನುವಂಥ ಕಾರಣಕ್ಕೋ ಅಥವಾ ಆ ನೋವನ್ನು ನೆಗ್ಲೆಕ್ಟ್ ಮಾಡಿದ್ರೋ ಗೊತ್ತಿಲ್ಲ. ಬಟ್ ಇವತ್ತು ಬೆಳಗ್ಗೆ ಇನ್ನೇನು ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸ್ಕೊಳ್ಬೇಕು ಅನ್ನುವಷ್ಟರಲ್ಲೇ ಇಂಥ ಒಂದು ದೊಡ್ಡ ಬರಸಿಡಿಲಿನ ಸುದ್ದಿ ಕಿರುತೆರೆ ರಂಗಕ್ಕೆ ಬಂದಪ್ಪಳಿಸಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ದಿಲೀಪ್ ರಾಜ್ ಅವರ ಪ್ರೊಡಕ್ಷನ್ ಹೌಸ್ನಿಂದ ಬಂದಂಥ ಎಲ್ಲ ಸೀರಿಯಲ್ಗಳು ಕೂಡ ಸೂಪರ್ ಹಿಟ್. ಪಾರು ಆಗಿರ್ಬೋದು, ಹಿಟ್ಲರ್ ಕಲ್ಯಾಣ, ಈ ರೀತಿಯಾಗಿ ಖುದ್ದಾಗಿ ಹಿಟ್ಲರ್ ಕಲ್ಯಾಣದಲ್ಲಿ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಂಥ ದಿಲೀಪ್ ರಾಜ್ ಅವ್ರನ್ನ ನೋಡಿದಂಥ ಜನ ಅವರ ಅಭಿನಯಕ್ಕೆ, ಅವರ ಲುಕ್ಸ್ಗೆ ಇನ್ಫ್ಯಾಕ್ಟ್ ಯಾವ ರೀತಿಯಾಗಿ ಆ ಪಾತ್ರವನ್ನು ಕ್ಯಾರಿ ಮಾಡ್ತಿದ್ರೋ ಅದಕ್ಕೆ ಫಿದಾ ಆಗಿದ್ರು. ಜನಪ್ರಿಯ ಸೀರಿಯಲ್ ಆಗಿತ್ತು ಹಿಟ್ಲರ್ ಕಲ್ಯಾಣ. ಹಿಟ್ಲರ್ ಕಲ್ಯಾಣದ ಹಿಟ್ಲರ್ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇವರ ಈ ಒಂದು ಸಾವಿನಿಂದ ಒಂದನ್ನಂತೂ ಕಲಿಬೇಕು ನಾವು, ಏನು ಅಂತಂದರೆ ಅಪ್ಪವರು ಹೋದಂತಹ ಸಂದರ್ಭದಲ್ಲೂ ಕೂಡ ಇದೇ ಥರದ ಒಂದು ಜಾಗೃತಿ ಜನರ ಮನಸ್ಸಿನಲ್ಲಿ ಬಂದಿತ್ತು. ಯಾವುದೇ ಚಿಕ್ಕ ಮಟ್ಟದ ಎದೆನೋ ಆದರೂ ಕೂಡ ನಿರ್ಲಕ್ಷ್ಯ ಮಾಡಬಾರ್ದು ಅಂತ ಹೇಳಿ ನಿನ್ನೆ ನೈಟ್ ಕಾಣಿಸ್ಕೊಂಡಂಥ ಎದೆನೋವೇನಿದೆ ಅದನ್ನು ಅವ್ರು ನಿರ್ಲಕ್ಷ್ಯ ಮಾಡದೆ ತತ್ಕ್ಷಣಕ್ಕೆ ಆಸ್ಪತ್ರೆಗೆ ಹೋಗಿ ಅವರು ಚಿಕಿತ್ಸೆಯನ್ನು ಅಥವಾ ಫಸ್ಟ್ ಏಡ್ ಪಡ್ಕೊಂಡಿದ್ದಿದ್ರೆ ಬಹುಶಃ ಇನ್ನೂ ಕೂಡ ನಮ್ಮ ಮಧ್ಯೆ ಇರ್ತಾ ಇದ್ರು ಏನೋ. ಆದರೆ ಆ ಒಂದು ಸಣ್ಣ ನಿರ್ಲಕ್ಷ್ಯ ಇವತ್ತು ಇಂಥ ದೊಡ್ಡ ದುರಂತಕ್ಕೆ ನಾಂದಿಯಾಡಿದೆ. ದಿಲೀಪ್ ಸರ್ ಫಸ್ಟು ಮೊದಲನೇದಾಗಿ ನಮಗೆ ನೆನಪು ಬರೋದು ಮಿಲನ ಸಿನಿಮಾ. ಒಂದು ಪುನೀತ್ ಸರ್, ಒಂದು ದಿಲೀಪ್ ಸರ್, 4 ವರ್ಷ ವ್ಯತ್ಯಾಸ. ಇಬ್ಬರನ್ನೂ ಕಳ್ಕೊಂಡ್ವಿ. ಒಬ್ಬರು ಮಲಗಿರೋದು ದಿಲೀಪ್ ಅಷ್ಟೇ, ಒಬ್ಬರು ಡೈರೆಕ್ಟ್ರು, ಒಬ್ಬರು ಪ್ರೊಡ್ಯೂಸರು, ಒಬ್ಬರು ಕಲಾವಿದರು, ಒಬ್ಬರು ಅನ್ನದಾತರು. ಮಲಗಿರೋದು ಎಷ್ಟುದ್ದ? 6 ಅಡಿ 3 ಅಡಿ. ಆದರೆ ಅದೇ ದಿಲೀಪ್ ಸರಿಂದ 3000 ಕುಟುಂಬಗಳು ಬದುಕಿದೆ. ಎಷ್ಟೋ ಕುಟುಂಬಗಳು ಇವತ್ತು ಕಣ್ಣೀರು ಹಾಕ್ತಾ ಇದೆ. ಅಲ್ಲೆಲ್ಲ ನಿಂತ್ಕೊಂಡ್ರೆ ನಮ್ಮ ಕಲಾವಿದರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ ಕುಟುಂಬಗಳು. ನಿಜವಾಗ್ಲೂ ಕಲಾವಿದ್ರಿಗೆ ಸಾವಿಲ್ಲ. ತುಂಬ ನೋವಾಗತ್ತೆ. ಮತ್ತು ಅವ್ರ ಮನೆಯವ್ರು ಹೇಗೆ ತಡ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಆ ನೋವು ತಡ್ಕೊಳ್ಳೋ ಅವ್ರ ಮನೆಗೆ ಶಕ್ತಿ ಕೊಡಲಿ. ಎಷ್ಟು ಕುಟುಂಬಗಳು ಅಂದರೆ ಅವರಿಂದ ಎಷ್ಟೋ ಕುಟುಂಬಗಳು ಇವತ್ತು ಬದುಕ್ತಾ ಇದೆ. ಇವತ್ತು ಆ ಕುಟುಂಬಗಳು ಮುಂದೆ ಹೇಗೆ
ಮುಂದೆ ಹೇಗೆ ಅನ್ನೋದೊಂದು ಪ್ರಶ್ನೆ ಎಲ್ರಿಗೂ. ಒಂದು 3 ತಿಂಗಳಿಗೆ ಮುಂಚೆ ಸಿಕ್ಕಿದ್ದು. ಅವ್ನ ವಿಡಿಯೋಸ್ ನೋಡಿದ್ದಾರೆ, ನಮ್ಮ ಆಶ್ರಮದ ವಿಡಿಯೋಸ್ ನೋಡಿದ್ದಾರೆ. ಅನ್ನದಾತ್ರಿಗೆ ನಮಸ್ಕಾರ ಅಂದೆ. ಇಲ್ಲಮ್ಮ ನೀನು ಅನ್ನದಾತೆ. ಸರ್ ಹೇಗೆ ಅಷ್ಟು ಜನ ತಾಯಂದಿರಿಗೆ ಊಟ ಆಗ್ತಿದೆಯಲ್ಲ, ನೀನು ಅನ್ನದಾತೆ. ಅವರ ಪದಗಳಿದೆಯಲ್ಲ, ಆ ಮಾತು, ಆ ಸ್ವಭಾವ, ಒಬ್ರಿಗೆ ಮರ್ಯಾದೆ ಕೊಡೋದು, ಒಬ್ರಿಗೆ ರೆಸ್ಪೆಕ್ಟ್ ಕೊಡೋದು ನಿಜವಾಗ್ಲೂ ಕಲಿಬೇಕು ಕಣ್ರಿ. ನಾವೆಲ್ಲ ಎಷ್ಟೋ ಜನ ನಮ್ಮಂಥವ್ರು ಕಲಿಬೇಕು ಇವರಿಂದ. ನೋಡಿ ತುಂಬ ನೋವಾಯ್ತು. ಫಸ್ಟ್ ನೆನಪಾಗಿದ್ದೆ ಮಿಲನ. ಎಷ್ಟೋ ಜನ ಕುಟುಂಬ ಇವತ್ತು ಜೀ ಕನ್ನಡ ಎಷ್ಟೋ ಅಂತಿಮ ವಿಧಿವಿಧಾನ ನಡೀತಾ ಇದೆ, ಶುರುವಾಗ್ತಾ ಇದೆ. ಅದರ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.